ಇವತ್ತು ರಾಜ್ಯದ ಇವತ್ತು ಬಿಡಿ 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 ಆಯ್ತು ಬಿಡಲ್ಲ ಬಿಡಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ದೇವತೆ, ಇಡೀ ನಾಡಿಗೆ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿಯ ಚಾಮುಂಡಿ ತಾಯಿಯನ್ನ ದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ಮೈಸೂರಿಗೆ ಮೊದಲನೇ ಬಾರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿ. ನಾನು ಹಿಂದೆ ಇದೇ ಸ್ಥಳದಲ್ಲಿ ಒಂದು ಮಾತು ಹೇಳಿದ್ದೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಅನೇಕರು ಚರ್ಚೆ ಮಾಡಿದ್ರು, ಸಂತೋಷ ಪಟ್ಟಿದ್ರು, ನಗಿದ್ರು, ಟೀಕೆ ಮಾಡಿದ್ರು, ಇವೆಲ್ಲ ಇತ್ತು. ಆದರೆ ನನ್ನ ನಂಬಿಕೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಅವಶ್ಯಕತೆ ಇದೆ. ನಾನು ನಂಬಿರುವಂಥ ನನ್ನ ಅಜ್ಜ ಯಾವಾಗಲೂ ನನಗೆ ಮಾರ್ಗದರ್ಶನವನ್ನು ಕೂಡ ಈ ರಾಜ್ಯ ಯಾವ ರೀತಿ ಸುಭಿಕ್ಷವಾಗಿಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಧರ್ಮ ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಧರ್ಮ ಇರಲಿ, ಅವರವರ ನಂಬಿಕೆ, ಅವರ ಆಚಾರ, ಅವರ ವಿಚಾರ. ನಾಡಿನಲ್ಲಿ ಒಂದು ಸರ್ಕಾರ ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ನೋಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ, ಕುವೆಂಪುರವರು ಹೇಳ್ದಂಗೆ ಈ ರಾಜ್ಯದಲ್ಲಿ ಯಾವಾಗಲೂ ಕೂಡ ಶಾಂತಿಯ ತೋಟ ನೆಲೆಸಬೇಕು ಅನ್ನೋದು ನಮ್ಮ ಮೊದಲನೆಯ ಕರ್ತವ್ಯ. ಇವತ್ತು ನಾನು ಬಂದು ನನ್ನ ತಾಯಿಗೆ, ಚಾಮುಂಡೇಶ್ವರಿಗೆ, ಈ ರಾಜ್ಯ ಯಾವಾಗಲೂ ಕೂಡ ಸುಭಿಕ್ಷವಾಗಿರಲಿ, ಮಳೆ, ರೈತರ ಬದುಕು, ವರ್ತಕರ ವ್ಯಾಪಾರ, ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಎಲ್ಲರೂ ಕೂಡ ಸಮಾಜ ಸೇವೆ ಮಾಡುವಂಥ ಎಲ್ಲ ಹಿರಿಯ ನಾಯಕರುಗಳಿಗೆ ಒಳ್ಳೆ ರಾಜ್ಯಕ್ಕೆ ಸೇವೆ ಮಾಡುವಂಥ ಶಕ್ತಿ, ತಾಳ್ಮೆ ಯಾವಾಗಲೂ ಕೂಡ ಸಿಗಲಿ ಅಂತೇಳಿ ಪ್ರಾರ್ಥಿಸಿ, ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು, ಸಾಕ್ಷಿಗುಡ್ಡೆ ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಧ್ಯೇಯ. ಸೊ ಎಲ್ಲರೂ ಕೂಡ ಸಮಾನತೆಯಿಂದ ತೆಗೆದುಕೊಂಡು ಹೋಗಬೇಕಾದ್ದು ನನ್ನ ಧರ್ಮ. ಸೊ ಧರ್ಮವನ್ನು ಎಲ್ಲ ಜನರ ಹಿತಕ್ಕೋಸ್ಕರ ಕಾಪಾಡಿಕೊಂಡು ಆ ತಾಯಿ ನಮ್ಮೆಲ್ಲ ಕಷ್ಟಗಳಿಗೆ, ದುಃಖಗಳಿಗೆ ದೂರ ಮಾಡಿ ಸುಭಿಕ್ಷವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ನಮ್ಮೆಲ್ಲರನ್ನ ಕಾಪಾಡಲಿ ಅಂತೇಳಿ ಆ ನಾಡಿನ ದೇವತೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡಿದ್ದೇವೆ. ಕಬಿನಿ ತುಂಬಿದೆ ಸರ್, ಇವತ್ತು ಹರಿಸಬೇಕು ಅಂತ ಮೌಖಿಕ ಸೂಚನೆ ಕೂಡ ಇದೆ. ಕಬಿನಿ ತುಂಬಿರೋದೊಂದು ಸಂತೋಷದ ವಿಚಾರ. ನೀರನ್ನ ನಾವು ಇಟ್ಕೊಳಕ್ಕಾಗೋದಿಲ್ವಲ್ಲ, ಅದನ್ನೇ ಕೇಳ್ತಾ ಇದ್ರು. ಆ ತಾಯಿಯ ಆಶೀರ್ವಾದ, ಗಂಗೆ ಕಾವೇರಿ, ಇವತ್ತು ನಾವೆಲ್ಲ ಕೂಡ ನಮ್ಮ ಸಂಕಟಗಳ ದೂರ ಆಗಲಿ ಅಂತ ಒಂದು ಮಾತಿನಲ್ಲಿ ಹೇಳಿದ್ದೇನೆ. ಸೊ ಕಾವೇರಿನ ನಂಬ್ಕೊಂಡಿರೋಂಥ ಎಲ್ಲ ರೈತರಿಗೆ, ವರ್ತಕರಿಗೆ, ಇಂಡಸ್ಟ್ರೀಸ್ ಅವ್ರಿಗೆ, ತಮಿಳ್ನಾಡವ್ರಿಗೆ, ಪಾಂಡಿಚೇರಿಯವ್ರಿಗೆ, ಬೆಂಗಳೂರಿನವ್ರಿಗೆ, ಮಂಡ್ಯ, ಮೈಸೂರು, ಏನು ಉದ್ದಕ್ಕೂ ಇರೋಂಥ ಎಲ್ಲ ಏನು ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಈ ಕಾವೇರಿಯ ಸ್ವರೂಪಿ ಏನು ಹರಿದಾಡ್ತಾ ಇದ್ದಾಳೆ, ಪ್ರಾಣಿ ಪಕ್ಷಿಗಳಾದಿಯಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು, ಇದೇ ನಮ್ಮೆಲ್ಲರ ಸಂಕಲ್ಪ ಕೂಡ ಇದೆ. ಸೊ ಅದರಿಂದ ಒಂದು ಉತ್ತಮವಾದಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ನೆರೆದಿದೆ. ಗಂಗೆ
ಹರಿತಾ ಇದ್ದಾಳೆ, ಕಾವೇರಿ ತುಂಬ್ತಾ ಇದೆ. ಆ ದೇವಿಗೆ ನನ್ನ ನಮನ. ಸರ್ ನಾಳೆ ಸರ್ವಪಕ್ಷದ ಸಭೆಯಲ್ಲಿ ಸೋಮವಾರ ಸಂಪುಟ ವಿಸ್ತರಣೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.